ಮಧ್ಯಪ್ರಾಚ್ಯದಲ್ಲಿ ಮತ್ತೆ ದ್ವೇಷದ ದಳ್ಳೂರಿ ಹೊತ್ತಿ ಉರಿತಾ ಇದೆ. ಇಸ್ರೇಲ್ ಒಂದಾದ ಮೇಲೆ ಒಂದು ಶತ್ರು ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತ ಇಸ್ರೇಲ್ ಇರಾನ್ ಮೇಲೆ ದಾಳಿಗೆ ಮುಂದಾಗಿದೆ. ಅಷ್ಟಕ್ಕೂ ಇರಾನ್ಗೂ ಇಸ್ರೇಲ್ಗೂ ಇರುವಂತ ವೈರತ್ವ ಏನು? ಇರಾನ್ ಕೌಂಟರ್ ಕೊಟ್ಟಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಇಡೀ ಜಗತ್ತು ನಿದ್ರಿಸುತ್ತಿದ್ದ ಸಮಯದಲ್ಲಿ ಇರಾನ್ ಮೇಲೆ ಇಸ್ರೇಲ್ ಭೀಕರವಾಗಿ ದಾಳಿ ನಡೆಸಿದೆ. ಐಡಿಎಫ್ ಇರಾನ್ನ 2 ಪರಮಾಣು ನೆಲೆಗಳ ಕೇಂದ್ರವನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ. ಪರಮಾಣು ಕೇಂದ್ರಕ್ಕೆ ಯಾವುದೇ ಹಾನಿಯಾಗಿಲ್ಲ ಅನ್ನೋದು ವರದಿಯಾಗಿದೆ. ಇರಾನ್ ರಾಜಧಾನಿ ಟೆಹರಾನ್ ಸುತ್ತಮುತ್ತಲಿನ 6 ಮಿಲಿಟರಿ ನೆಲೆಗಳ ಮೇಲೆಯೂ ದಾಳಿ ನಡೆಸಿದ್ದು ಇರಾನ್ಗೆ ಭಾರೀ ನಷ್ಟ ಉಂಟು ಮಾಡಿದೆ. ದಾಳಿಯಲ್ಲಿ ವಿಜ್ಞಾನಿಗಳು ಸೇರಿದಂತೆ ಇರಾನ್ನ ಸೇನಾ ಅಧಿಕಾರಿಗಳನ್ನು ಉಡೀಸ್ ಮಾಡಿದೆ. ಇಸ್ರೇಲ್ ಡ್ರೋನ್ ದಾಳಿಗೆ ತತ್ತರಿಸಿದ ಇರಾನ್, ವಿಜ್ಞಾನಿಗಳು ಸೇರಿ ಸೇನಾ ಅಧಿಕಾರಿಗಳು ಉಡೀಸ್. ಸದಾ ಅಶಾಂತಿಯ ಗೂಡಾಗಿರುವ ಮಧ್ಯಪ್ರಾಚ್ಯ ದಿನಕ್ಕೊಂದು ವಿವಾದಗಳಿಗೆ, ಹೊಸ ವಿಧ್ವಂಸಕ ಘಟನೆಗಳಿಗೆ ಸಾಕ್ಷಿಯಾಗ್ತಿದೆ. ಇದೇ ರೀತಿ ಇಸ್ರೇಲ್ ಏಕಾಏಕಿ ಇರಾನ್ ಮೇಲೆ ದಾಳಿ ನಡೆಸಿದ್ದು ಮಧ್ಯಪ್ರಾಚ್ಯದಾದ್ಯಂತ ಯುದ್ಧದ ಕಾರ್ಮೋಡವೇ ಆವರಿಸಿದೆ. ಇರಾನ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿದ್ದು ಇರಾನ್ ಪ್ರತಿದಾಳಿ ಆರಂಭಿಸಲು ಸಿದ್ಧತೆ ನಡೆಸಿದೆ. ಇತ್ತ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಇರಾನ್ನ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಅಲ್ಲದೆ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ 6 ನಗರಗಳ ಮೇಲೆ ಭೀಕರ ದಾಳಿಯನ್ನ ನಡೆಸಿದೆ. ಇಸ್ರೇಲ್ನ ವೈಮಾನಿಕ ದಾಳಿಯಲ್ಲಿ ಇರಾನ್ನ ವಾಯು ಮತ್ತು ಬಾಹ್ಯಾಕಾಶ ಪಡೆ ಕಮಾಂಡರ್ ಅಮೀರ್ ಅಲಿ ಹಾಜಿ ಜಾದ್ಹೆ, IRGC ಮುಖ್ಯಸ್ಥ ಹುಸೇನ್ ಸಲಾಮಿ, ಇರಾನ್ನ ರಕ್ಷಣಾ ಅಧಿಕಾರಿ ಸರ್ದಾರ್ ರಶೀದ್ ಸೇರಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರೋ ಇರಾನ್ ಇಸ್ರೇಲ್ ವಿರುದ್ಧ ಪ್ರತೀಕಾರಕ್ಕೆ ಸೇನೆಯನ್ನ ಸಿದ್ಧಪಡಿಸುತ್ತಿದೆ. ಇರಾನ್ನ ಅಣ್ವಸ್ತ್ರ ಮಿಲಿಟರಿ ಭೀತಿಯನ್ನ ನಿರ್ಮೂಲನೆ ಮಾಡುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಘೋಷಿಸಿದ್ದಾರೆ. ಇಸ್ರೇಲ್ ನಡೆಸಿರುವ ಕಾರ್ಯಾಚರಣೆಗೆ ರೈಸಿಂಗ್ ಲಯನ್ ಅನ್ನೋ ಹೆಸರಿಟ್ಟಿದೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದ್ದು ಯಾವುದೇ ಸಮಯದಲ್ಲಿ ಇರಾನ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ನಡೆಸಬಹುದು ಅಂತ ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಎಚ್ಚರಿಸಿದ್ದಾರೆ. Israel launched Operation Rising Lion, a targeted military operation to roll back the Iranian threat to Israel's very survival. This operation will continue for as many days as it takes to remove this threat. For decades, the tyrants of Tehran have brazenly, openly called for Israel's destruction. They've backed up their genocidal rhetoric with a program to develop nuclear weapons. Over the past few months, intelligence has shown that Iran is closer than ever to obtaining a nuclear weapon. This morning, the IDF began preemptive and precise strikes targeting the Iranian nuclear program in order to prevent the Iranian regime's ability to build a nuclear bomb in the immediate time frame. We have no choice. We are operating against an imminent and existential threat. We cannot allow the Iranian regime to obtain a nuclear weapon that would be a danger to Israel and the entire world. ಇಸ್ರೇಲ್ ವಿರುದ್ಧ ಅತ್ಯಂತ ಪ್ರಬಲ ಪ್ರತೀಕಾರಕ್ಕೆ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಕರೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಇಸ್ರೇಲ್ ವಿರುದ್ಧ ದಾಳಿ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಇಸ್ರೇಲ್ನಲ್ಲಿರೋ ಭಾರತೀಯರಿಗೆ ಎಚ್ಚರದಿಂದಿರಲು ಭಾರತದ ರಾಯಭಾರ ಕಚೇರಿ ಎಚ್ಚರಿಕೆಯ ಸಂದೇಶವನ್ನ ನೀಡಿದೆ. ಇದೆಲ್ಲವನ್ನ ನೋಡುತ್ತಿದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಜೋರಾಗುವ ಸಾಧ್ಯತೆಯೂ ಹೆಚ್ಚಿದೆ. ಸುರೇಶ್ ಕ್ಯಾದಿಗುಂಟೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.